10 ಜನ ಕೊಲೆ ಪ್ರಕರಣದ ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತೇ ನಿರ್ಧಾರವಾಗುತ್ತಾ ಅಂಥೇಳಿ ಫೆಬ್ರವರಿಯಿಂದ ರೇಣುಕಾಸ್ವಾಮಿಯ ಜೊತೆಗೆ ಪವಿತ್ರ ಗೌಡ ಚಾಟ್ ಮಾಡಿದ್ರು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ವಾದ ಇದು. ಯಾಕಾಗಿ ಬೇಲ್ ಕೊಡಬಾರ್ದು ಅನ್ನುವಂತಹ ವಿಚಾರಕ್ಕೆ ಒಂದಿಷ್ಟು ಅಂಶಗಳನ್ನು ಉಲ್ಲೇಖಿಸ್ತಿದ್ದಾರೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನು ಕಳುಹಿಸಿರ್ತಾನೆ. ಪವಿತ್ರ ಗೌಡ ಆತನ ಅಕೌಂಟ್ ಅನ್ನು ಬ್ಲಾಕ್ ಮಾಡಬಹುದಾಗಿತ್ತು. ಪೊಲೀಸ್ ಠಾಣೆಗೂ ದೂರನ್ನು ಕೊಡ್ಲಿಕ್ಕೆ ಅವಕಾಶ ಇತ್ತು, ಬಟ್ ಅದನ್ನ ಮಾಡಲಿಲ್ಲ. ಈ ಅಂಶವನ್ನು ಕೂಡ ಉಲ್ಲೇಖಿಸ್ತಿದ್ದಾರೆ. ಪವಿತ್ರ ಗೌಡ ದೂರು ಕೊಡುವಂತಹ ಕೆಲಸವನ್ನ ಮಾಡಲಿಲ್ಲ. ಪರ್ಸನಲಿ ಆತನನ್ನ ಟ್ರೇಸ್ ಮಾಡುವಂತಹ ಕೆಲಸ ಆಗಿದೆ. ಪವನ್ಗೆ ರೇಣುಕಾ ನಂಬರ್ ಅನ್ನ ಕೊಟ್ಟಿದ್ದೇ ಪವಿತ್ರ. ಈ ಪ್ರಕರಣದ A1 ಆರೋಪಿ ಪವನ್ ಯಾರು? ಪವನ್ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಹುಡುಗ. 6/6/24ರಲ್ಲಿ ರೇಣುಕಾಗೆ ಪವನ್ ಮೆಸೇಜ್ ಮಾಡ್ತಾನೆ ಪವಿತ್ರ ಗೌಡ ಹೆಸರಿನಲ್ಲಿ. ಪವಿತ್ರ ಹೆಸರಿನಲ್ಲಿ ಪವನ್ ಚಾಟ್ ಅನ್ನು ಆರಂಭಿಸ್ತಾನೆ, ಆತನನ್ನ ಟ್ರೇಸ್ ಮಾಡಬೇಕು ಅನ್ನುವಂತಹ ಉದ್ದೇಶದಲ್ಲಿ. ನೀನ್ ಎಲ್ಲಿದೀಯಾ ಅಂತ ಮೆಸೇಜ್ ಮಾಡಿದ್ದ ಪವನ್ ಮೊದಲಿಗೆ. ಅಲ್ಲಿಂದ ಕಾನ್ವರ್ಜೇಷನ್ ಆರಂಭ ಆಗುತ್ತೆ. ಅದಾದ ಮೇಲೆ ಇಬ್ಬರ ನಡುವೆ ನಿರಂತರವಾಗಿ ಚಾಟ್ ಆಗುತ್ತೆ. ಅಪೋಲೋ ಫಾರ್ಮಸಿ ಅಂತ ಹೇಳಿ ಫೋಟೋವನ್ನ ಕಳುಹಿಸ್ತಾನೆ ರೇಣುಕಾಸ್ವಾಮಿ ಪವಿತ್ರ ಗೌಡ ಅಂದ್ಕೊಂಡು ಪವನ್ಗೆ. ತೌಸಿಫ್ ಎಂಬುವರ ಮೂಲಕ ಫೋಟೋವನ್ನ ತರಿಸಿಕೊಂಡಿರ್ತಾನೆ ಪವನ್. ಮೊದಲು ಬೆಂಗಳೂರಿನ ಜಿಗಣಿ ಫಾರ್ಮಸಿ ಅಂದ್ಕೊಂಡಿರ್ತಾನೆ ಪವನ್. ಅದಾದ ಮೇಲೆ ಗೊತ್ತಾಗುತ್ತೆ ಆತ ಬೆಂಗಳೂರಿನಲ್ಲಿರೋದಲ್ಲ, ಚಿತ್ರದುರ್ಗದಲ್ಲಿ ಅಂತೇಳಿ. ನಿರಂತರವಾಗಿ ಫೆಬ್ರವರಿಯಿಂದ ಇಬ್ಬರ ನಡುವೆ ಚಾಟ್ ಕಾನ್ವರ್ಜೇಷನ್ ಆಗಿದೆ. ಪವಿತ್ರ ಗೌಡಗೆ ಅಶ್ಲೀಲ ಫೋಟೋ ಕಳುಹಿಸುವಂತಹ ಕೆಲಸವನ್ನ ಇದೇ ರೇಣುಕಾಸ್ವಾಮಿ ಗೌತಮ್ ಹೆಸರಿನಲ್ಲಿ ಮಾಡ್ತಾನೆ. ಪವಿತ್ರ ಗೌಡ ಬ್ಲಾಕ್ ಅನ್ನುವಂತಹ ಆಪ್ಷನ್ ಅನ್ನ ಯೂಸ್ ಮಾಡಿದ್ರೆ ಈ ಹತ್ಯೆ ನಡೀತಾ ಇರಲಿಲ್ಲ. ಅದನ್ನ ಬಿಟ್ಟು ವೈಯಕ್ತಿಕವಾಗಿ ಟ್ರೇಸ್ ಮಾಡುವಂತಹ ಕೆಲಸ ಆಗಿದೆ. ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರೆ ಈ ಕೊಲೆಯನ್ನು ತಪ್ಪಿಸಬಹುದಾಗಿತ್ತು ಪವಿತ್ರ ಗೌಡ. ಅದನ್ನ ಮಾಡಲಿಲ್ಲ. ಅವರ ಈ ನಿರ್ಲಕ್ಷ್ಯದಿಂದಲೇ, ಅವರ ಈ ಎಡವಟ್ಟಿನಿಂದಲೇ ಇವತ್ತು ಈ ಹತ್ಯೆ ಆಗಿದೆ. ಈ ಕೊಲೆಯಲ್ಲಿ ಪವಿತ್ರ ಗೌಡ ಅವರ ಪ್ರತ್ಯಕ್ಷವಾಗಿ ಭಾಗಿಯಾಗಿರುವುದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಾಕ್ಷಿಗಳಿದಾವೆ. ಹಾಗಾಗಿ ಪವಿತ್ರ ಗೌಡ ಅವರಿಗೆ ಜಾಮೀನನ್ನು ನಿರಾಕರಿಸಬೇಕು ಅಂಥೇಳಿ ವಾದವನ್ನು ಮಾಡ್ತಾ ಇರುವಂಥದ್ದು. ನೆನಪಿರಲಿ, ಪವಿತ್ರ ಗೌಡ ಅವರಿಗೆ ಈಗಾಗಲೇ ಒಮ್ಮೆ ಜಾಮೀನು ರಿಜೆಕ್ಟ್ ಆಗಿತ್ತು. ಅವರ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿತ್ತು. ಅದಾದ ಮೇಲೆ ಮತ್ತೆ ಅವರು ಹೈಕೋರ್ಟ್ನ ಮೆಟ್ಟಿಲೇರಿದ್ರು. ಅಲ್ಲಿಂದ ವಾಪಸ್ ತಗೊಂಡು ಮತ್ತೆ ಈಗ ಕೆಳಹಂತದ ನ್ಯಾಯಾಲಯದಲ್ಲಿ ಅಪ್ಲೈ ಮಾಡಿದ್ದಾರೆ ಬೇಲ್ಗಾಗಿ. ಇಲ್ಲಿ ಏನಾಗುತ್ತೆ ಅನ್ನೋದು ತುಂಬಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಹಿಂದೆ ಅವರ ಬೇಲ್ ಅರ್ಜಿ ರಿಜೆಕ್ಟ್ ಆಗಲಿಕ್ಕೆ ಇದೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕಟ್ಟುನಿಟ್ಟಾಗಿ ಪ್ರಬಲವಾಗಿ ವಾದವನ್ನು ಮಂಡಿಸಿದ್ರು. ಈಗ ಮತ್ತೊಮ್ಮೆ ಪವಿತ್ರ ಗೌಡ ಅವರ ಬೇಲ್ ಅರ್ಜಿಯನ್ನ ವಜಾಗೊಳಿಸಬೇಕು ಅಂಥೇಳಿ ವಾದವನ್ನು ಮಾಡ್ತಾ ಇದ್ದಾರೆ ನ್ಯಾಯಾಧೀಶರ ಎದುರು. ಈಗಾಗಲೇ ಪವಿತ್ರ ಗೌಡ ಅವರಿಗೆ ಯಾಕಾಗಿ ಜಾಮೀನನ್ನು ಕೊಡಬೇಕು ಅಂಥೇಳಿ ಟಾಮಿ ಸೆಬಾಸ್ಟಿಯನ್, ಫೇಮಸ್ ಕ್ರಿಮಿನಲ್ ಲಾಯರ್, ವಾದವನ್ನು ಮಾಡಿ ಮುಗಿಸಿದ್ದಾರೆ. ಯಾಕೆ ಬೇಲನ್ನು ಕೊಡಬಾರ್ದು ಅಂಥೇಳಿ ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರತಿವಾದವನ್ನು ಮಾಡ್ತಾ ಇದ್ದಾರೆ. ಜೂನ್ 6ಕ್ಕೆ ರೇಣುಕಾ ಸ್ವಾಮಿಯನ್ನು ಸಂಪರ್ಕಿಸಿತ್ತು ದರ್ಶನ್ ಗ್ಯಾಂಗ್. ವಾದವನ್ನು ಮತ್ತೆ ಮುಂದುವರೆಸಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಹಲವು ಅಂಶಗಳನ್ನು ಉಲ್ಲೇಖಿಸ್ತಿದ್ದಾರೆ. ಚಾರ್ಜ್ ಶೀಟ್ನಲ್ಲಿರುವಂತಹ ಹಲವು ಅಂಶಗಳ ಬಗ್ಗೆ ಗಮನಕ್ಕೆ ತರುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಜೂನ್ 6ಕ್ಕೆ ರೇಣುಕಾಸ್ವಾಮಿಯನ್ನ ಈ ದರ್ಶನ್ ಗ್ಯಾಂಗ್, ಡಿ ಗ್ಯಾಂಗ್ ಕಾಂಟ್ಯಾಕ್ಟ್ ಮಾಡುತ್ತೆ, ಸಂಪರ್ಕಿಸುತ್ತೆ. ಯಾವ ಕಾರಣಕ್ಕಾಗಿ? ಆತನನ್ನ ಕರೆಸ್ಕೋಬೇಕು, ಬುದ್ಧಿ ಹೇಳಬೇಕು ಅಂಥೇಳಿ. ದರ್ಶನ್, ಪವಿತ್ರ ಗೌಡ ಮನೆ ಕೆಲಸದಾತ ಪವನ್, ಈ ಮೂವರು ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಜೂನ್ 6ಕ್ಕೇನೆ ರೇಣುಕಾ ಸ್ವಾಮಿಯನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸವನ್ನ ಈ ಗ್ಯಾಂಗ್ ಮಾಡುತ್ತೆ. ಕಾಂಟ್ಯಾಕ್ಟ್ ಮಾಡುವ ಮೊದಲು ಆತನಿಗೆ ಬುದ್ಧಿ ಕಲಿಸಬೇಕು ಅಂಥೇಳಿ ಮಾತುಕತೆ ಆಗಿರುತ್ತೆ. ವಿನಯ್, ರಾಘವೇಂದ್ರ ಎಲ್ಲರೂ ಸೇರಿ, ಪವಿತ್ರ ಗೌಡ, ಪವನ್, ದರ್ಶನ್ ಸೇರಿ ಈ ಪ್ಲಾನ್ ಅನ್ನ ರೂಪಿಸಿದ್ರು. ಅರ್ಥಾತ್ ಇದೊಂದು ವೆಲ್ ಪ್ರೀ ಪ್ಲಾನ್ಡ್ ಆಗಿತ್ತು ಅನ್ನೋದನ್ನ ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದದ ಮೂಲಕ ಮಂಡಿಸ್ತಾ ಇದ್ದಾರೆ. ಜೂನ್ 6ಕ್ಕೇನೆ ಇದರ ಬಗ್ಗೆ ಚರ್ಚೆ ಆಗಿದೆ. ಅದಕ್ಕೆ ಬೇಕಾದಂತಹ ಒಂದಿಷ್ಟು ಸಾಕ್ಷ್ಯಗಳು, ಹೇಳಿಕೆಗಳು ನಮ್ಮ ಬಳಿ ಇದೆ. ಹಾಗಾಗಿ ಇವರೆಲ್ಲರೂ ಕೂಡ ಗೊತ್ತಿದ್ದೇ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಮೊದಲೇ ಸಂಚನ್ನ ರೂಪಿಸಿ ಹತ್ಯೆಯನ್ನ ಮಾಡಿದ್ದಾರೆ.
ಯಾವುದೇ ಕಾರಣಕ್ಕೂ ಜಾಮೀನು ಮಂಜೂರು ಮಾಡಬಾರ್ದು ಅಂಥೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿ ಇವತ್ತೇನೆ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತಾ ಅನ್ನುವಂತಹ ಕುತೂಹಲ ಇದೆ. ವಿನಯ್, ರಾಘವೇಂದ್ರ, ಪವನ್, ದರ್ಶನ್, ಪವಿತ್ರ ಗೌಡ ಈ ರೇಣುಕಾಸ್ವಾಮಿಯ ವಿಚಾರಕ್ಕೆ ಆತ ಮಾಡ್ತಾ ಇದ್ದಂತಹ ಮೆಸೇಜ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಮಾತುಕತೆ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ.